ಸಿಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೇಕಟ್ಟೆ. ಬಸನಗೌಡ ಪಾಟೀಲ್ ಯತ್ನಾಳ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ತಾವು ಆಡಿದ ಮಾತಿಗೆ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ತಾವು ಆಡಿದ್ದ ಮಾತು ಹಾಗಲ್ಲ ಹೀಗೆ ಅಂತ ಹೇಳಿದ್ದಾರೆ. ಹಾಗಂತ ಸೈಲೆಂಟ್ ಆಗಿನೂ ಹೋಗಿಲ್ಲ, ಫೈರ್ ಮಾಡಿನೇ ಹೋಗಿದ್ದಾರೆ. ಅದೇ ಹೊತ್ತಿನ ವಿಶೇಷ. ಯತ್ನಾಳ್ ಫೈರ್. ಯತ್ನಾಳ್ ಅವರು ಇತ್ತೀಚೆಗೆ ಉದ್ಧವ್ ಠಾಕ್ರೆ ವಿಚಾರ ಮಾತಾಡ್ತಾ ಅವರನ್ನ ಮೊಹಮ್ಮದ್ ಪೈಗಂಬರ್ ಅವರಿಗೆ ಹೋಲಿಕೆ ಮಾಡಿದ್ರು. ಅದು ಎಷ್ಟು ದೊಡ್ಡ ವಿವಾದ ಆಯ್ತು ಅಂದ್ರೆ ಯತ್ನಾಳ್ ಅವರನ್ನ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಮಾಡೆಲ್ನಲ್ಲಿ ಕೊಲ್ಲೋ ಯತ್ನದ ವಿಡಿಯೋಗಳು ಬಯಲಾಗ್ತಾ ಹೋದ್ವು. ಅದಕ್ಕೆ ಯತ್ನಾಳ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. बीजापुर के सब दिग्गज बीजापुर बंद और रही बात यत्नाल का फाइनल डे आप पर हमारी जान कुर्बान है. ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ ಕೊಡ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಲ್ಲಿದ್ದಾಗ ದಿನನಿತ್ಯವೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಸುದ್ದಿಯಲ್ಲಿರ್ತಿದ್ರು. ಯತ್ನಾಳ್ ಹಿಂದುತ್ವದ ವಿಷಯದಲ್ಲೂ ಸುದ್ದಿಯಲ್ಲಿರ್ತಾ ಇದ್ರು. ಬಿಜೆಪಿಯಿಂದ ಉಚ್ಚಾಟನೆಯಾದ ಮೇಲೆ ಮತ್ತೆ ಸುದ್ದಿಯಲ್ಲಿರುವುದು ಹಲವು ಕಾರಣಕ್ಕೆ. ಯತ್ನಾಳ್ ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಿಲ್ಲಿಸಿಲ್ಲ. ಹಿಂದುತ್ವದ ವಿಷಯಕ್ಕೆ ಬಂದರೆ ಮುಸ್ಲಿಂ ವಿರುದ್ಧ ವಾಗ್ದಾಳಿಯನ್ನು ನಿಲ್ಲಿಸಿಲ್ಲ. ಇದೆಲ್ಲದರ ಜೊತೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ವಿಷಯದಲ್ಲೂ ಸುದ್ದಿಯಲ್ಲಿದ್ದಾರೆ ಯತ್ನಾಳ್. ಪೈಗಂಬರ್ ಹೆಸರು ಹೇಳಿ ವಿವಾದ ಸೃಷ್ಟಿಸಿದ್ದ ಯತ್ನಾಳ್ ವಿವಾದವಾಗುತ್ತಿದ್ದಂತೆ ಸ್ಪಷ್ಟೀಕರಣ ಕೊಟ್ಟ ಯತ್ನಾಳ್. ಇದೇ ಮೊದಲ ಬಾರಿಗೆ ಸ್ಪಷ್ಟನೆ ಕೊಟ್ಟ ಯತ್ನಾಳ್. बीजापुर के सब दिग्गज बीजापुर बंद और रही बात यत्नाल का फाइनल डे आप पर हमारी जान कुर्बान है. ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ ಕೊಡ್ರಿ. ಮೊದಲು ಯತ್ನಾಳ್ ಹೇಳಿದ್ದ ಆ ಹೇಳಿಕೆಯನ್ನೊಮ್ಮೆ ನೋಡಿಬಿಡಿ. ಯತ್ನಾಳ್ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ನಡೆದ ರಾಮನವಮಿ ವೇಳೆ ಬಾಳಾ ಠಾಕ್ರೆಯವರ ಪುತ್ರ ಉದ್ಧವ್ ಠಾಕ್ರೆಯವರನ್ನು ಟೀಕಿಸುವುದಕ್ಕೆ ಹೋಗಿ ಉದ್ಧವ್ ಠಾಕ್ರೆಯನ್ನು ಮೊಹಮ್ಮದ್ ಪೈಗಂಬರ್ ಅವರಿಗೆ ಹೋಲಿಸಿ ವಿವಾದವನ್ನ ಮಾಡಿಕೊಂಡಿದ್ರು. ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ, ಅವ್ರಿಗೆ ಕೇಳಿದ್ರು ಪತ್ರಕರ್ತರು, ನೀವು ಹಿಂದೂ ಹುಚ್ಚಿದ್ದೀರಿ ಅಂತೇಳಿ. ಐ ಆಮ್ ಮ್ಯಾಡ್ ಹಿಂದೂ, ನಾನು ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚಿದ್ದೀನಿ ಅಂತ ಹೇಳಿದ್ರೆ ಅವ್ರು ಬಾಳಾ ಸಾಹೇಬ್ ಠಾಕ್ರೆ ಅವರು. ಆದ್ರೆ ಅವ್ರ ಮನೆಯಾಗ ಒಂದು ಮೊಹಮ್ಮದ್ ಪೈಗಂಬರ್ ಹೋಗ್ತಿದ್ರು. बीजापुर के सब दिग्गज बीजापुर बंद और रही बात यत्नाल का फाइनल डे आप पर हमारी जान कुर्बान है. ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ ಕೊಡ್ರಿ. ಈ ಹೇಳಿಕೆ ಯಾವ ಮಟ್ಟಿಗೆ ವಿವಾದ ಸೃಷ್ಟಿಸಿತ್ತು ಎಂದರೆ ಯತ್ನಾಳ್ ವಿರುದ್ಧ ದೂರು ದಾಖಲಾಗಿತ್ತು. ವಿಜಯಪುರದ ಗೋಳಗೊಮ್ಮಟ ಠಾಣೆಯಲ್ಲಿ ಮೊಹಮ್ಮದ್ ಹಸನ್ ಶೇಖ್ ಎನ್ನುವರು ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಆಯಿತು. ಬಾಳಾ ಸಾಹೇಬ್ ಮನೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದಾರೆ ಎಂಬ ಯತ್ನಾಳ್ ಹೇಳಿಕೆ ವಿರುದ್ಧ ದೊಡ್ಡವರು ಮಾತನಾಡಿದ್ರು. ಯತ್ನಾಳ್ ವಿರುದ್ಧ ಹತ್ಯೆಯ ಸಂಚು. ಅಷ್ಟೇ ಅಲ್ಲ, ಒಂದು ಆಡಿಯೋ ಮತ್ತೊಂದು ವಿಡಿಯೋ ಎರಡೂ ಮಾದರಿಯಲ್ಲಿ ಯತ್ನಾಳ್ ಅವರನ್ನು ಹೊಡೆದು ಹಾಕ್ತಾರೆ ಅನ್ನೋ ಮಾಹಿತಿ ಹೊರಬಿದ್ದವು. बीजापुर के सब दिग्गज बीजापुर बंद और रही बात यत्नाल का फाइनल डे आप पर हमारी जान कुर्बान है. ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ ಕೊಡ್ರಿ. ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ತಮ್ಮದೇ ಹೇಳಿಕೆಗೆ ಸ್ಪಷ್ಟೀಕರಣ ಕೊಟ್ಟ ಯತ್ನಾಳ್. ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ, ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ಇದು ಹೊಸ ಇತಿಹಾಸ ಎನ್ನಬಹುದು. ಏಕೆಂದ್ರೆ ಯತ್ನಾಳ್ ಕಾಂಟ್ರವರ್ಸಿಗಳು ಹೊಸದಲ್ಲ, ಕೊಲೆ ಬೆದರಿಕೆಗಳು ಹೊಸದಲ್ಲ. ಈ ಹಿಂದೆ 2018ರಲ್ಲಿ ಒಮ್ಮೆ, 2022ರಲ್ಲಿ ಒಮ್ಮೆ ಜೀವ ಬೆದರಿಕೆ ಕರೆ ಎದುರಿಸುತ್ತಿದ್ದವರು. ಆದ್ರೆ ಆಗ ಯಾವುದೇ ಸ್ಪಷ್ಟನೆ ಕೊಡದ ಯತ್ನಾಳ್ ಈ ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಜಿನ್ನ ಎಂದು ಹೇಳುವ ಬದಲು ಪೈಗಂಬರ್ ಎಂದೇ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ, ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನ ಅಂತ ಹೇಳುವ ಬದಲಿ
ಅಷ್ಟೇ ಕಟ್ ಆಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ಥರ ಇವತ್ತು ಉದ್ಧವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾಗಿತ್ತು. ಒಂದು ವರ್ಡ್ ಅಷ್ಟೇ ಇದೆ. ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರ ಹೆಸರು ತಗೊಂಡಂಗಾಗ್ತದೆ. ನಾನು ಪಾಕಿಸ್ತಾನದ ಮೊದಲ ಪ್ರಧಾನಿ ಮೊಹಮ್ಮದ್ ಅಲಿ ಜಿನ್ನಾ ಎಂದು ಹೇಳಬೇಕಿತ್ತು. ಮಾತಿನ ಬರದಲ್ಲಿ ಮೊಹಮ್ಮದ್ ಪೈಗಂಬರ್ ಎಂದು ಬಿಟ್ಟೆ ಎನ್ನುವ ಯತ್ನಾಳ್ ತಮ್ಮ ಹೇಳಿಕೆಗೆ ಸ್ಪಷ್ಟೀಕರಣ ಕೊಟ್ಟಿರುವುದು ಇದೇ ಮೊದಲು. ನಾನು ಹೇಳಿದ್ದು ಹಾಗಲ್ಲ, ಹೀಗೆ ಎಂದಿರುವುದು ಇದೇ ಮೊದಲು. ಆದರೆ ಮುಂದುವರೆದು ಯತ್ನಾಳ್ ಹೇಳುತ್ತಿರುವುದು ಇದು ಕಾಂಗ್ರೆಸ್ಸಿಗರ ಕುತಂತ್ರ ಎಂಬುದನ್ನೇ. ಸುಮ್ಮನೆ ನಿಮ್ಗ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರನಾಗ ಯಾರು ವಿರೋಧ ಮಾಡ್ತಾ ಇಲ್ಲ. ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿತ್ತು, ಹತಾಶೆ ಆಗಿದೆ. ಈ ಕಾರಣ ಏನು ಬಿಜಾಪುರದಲ್ಲಿ ಏನು ನಡೀತಾ ಇಲ್ಲ, ಗುಂಡಾಗಿರಿ ನಡೀತಾ ಇಲ್ಲ, ಹಪ್ತಾ ವಸೂಲಿ ನಡೀತಾ ಇಲ್ಲ. ಅದಕ್ಕೆ ಇದೊಂದು ನಾವು ಮಾಡ್ಕೊಂಡು ನಮ್ಮ ದೇವರಿಗೆ ಬೇದಾಡ್ತೇವೆ. ಹೀಗೆ ಹೇಳ್ತಿರೋ ಯತ್ನಾಳ್ ಹಿಂದೂ ಧರ್ಮದಲ್ಲಿ ಇನ್ನೊಂದು ಧರ್ಮದ ನಂಬಿಕೆ, ದೇವರನ್ನು ಅವಹೇಳನ ಮಾಡುವ ಸಂಸ್ಕೃತಿ ಇಲ್ಲ ಅಂತಾರೆ. ನಮ್ಮ ದೇಶದಲ್ಲಿ ನಮ್ಮ ಲಕ್ಷ್ಮೀ ಸರಸ್ವತಿ ರಾಮನನ್ನು ಅವಮಾನ ಮಾಡಿದವರಿಗೂ ಇದೇ ಶಿಕ್ಷೆ ಆಗಬೇಕಲ್ಲವೇ ಅನ್ನುವುದು ಯತ್ನಾಳ್ ಪ್ರಶ್ನೆ. ನಾವು ಮತ್ತೊಬ್ಬರ ದೇವರನ್ನ ಹೇಳಿಸುವುದು ನಮ್ಮ ಧರ್ಮದ, ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು, ನಮ್ಮ ಗುರು ಹಿರಿಯರು ಕಲಿಸಿಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ರಾಮ, ಕೃಷ್ಣ, ಲಕ್ಷ್ಮೀ ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ಈ ದೇಶನಾಗ? ಅವ್ರಿಗೂ ಇದೇ ಆಗ್ಬೇಕಲ್ಲ. ಆ ಮೂಲಕ ತಮ್ಮ ವಿರುದ್ಧದ ಹತ್ಯೆಯ ಸಂಚಿನ ವಿಷಯಕ್ಕೆ ಬರುವ ಯತ್ನಾಳ್ ಇದಕ್ಕೆಲ್ಲ ನಾನು ಬಗ್ಗಲ್ಲ ಅಂತಾರೆ. ಅಂದರೆ ಅದರ ಅರ್ಥ ಯತ್ನಾಳ್ ಹೆದರಿಲ್ಲ. ಯತ್ನಾಳ್ ಅವರಿಗೆ ಆಡಿಯೋ ಮತ್ತು ವಿಡಿಯೋಗಳಲ್ಲಿ ಕೊಟ್ಟಿರೋ ಡೆಡ್ಲೈನ್ ಏಪ್ರಿಲ್ 15. ಈ ಏಪ್ರಿಲ್ 15ಅನ್ನೇ ಏಕೆ ಆಯ್ಕೆ ಮಾಡಿಕೊಂಡರೋ ಗೊತ್ತಿಲ್ಲ. ಆದರೆ ಯತ್ನಾಳ್ ಅವರಿಗೆ ಸೆಕ್ಯೂರಿಟಿಯನ್ನಂತೂ ಜಾಸ್ತಿ ಮಾಡಲಾಗಿದೆ. ಸೆಕ್ಯೂರಿಟಿ ಕೊಡೋದ್ರಲ್ಲಿ ರಾಜಕೀಯ ಮಾಡಲ್ಲ ಅಂದಿದ್ದಾರೆ ಸಚಿವ MB ಪಾಟೀಲ್. ಯತ್ನಾಳ್ ಅವರು ಇವತ್ತು ದಿವಸ ಏನು ಮಾತನಾಡಿದಾರ ಮುಸ್ಲಿಂ ಪೈಗಂಬರ್ ಬಗ್ಗೆ, ಅದು ಕೂಡ ಅವರು ಮಾತನಾಡಬಾರ್ದಾಗಿತ್ತು. ಅದು ಸರಿಯಾದದ್ದಲ್ಲ. ಯಾವುದೇ ಧರ್ಮವನ್ನು ಹೇಳಿಸಿ ಬೈಯುವಂಥದ್ದು ಮತ್ತು ಯತ್ನಾಳ್ ಅವ್ರ ಮೇಲೆ ಏನು ಥ್ರೆಟ್ ಮಾಡಿದಾರ ಅದು ಕೂಡ ತಪ್ಪು. SP ಅವ್ರ ಜೊತೆ ಮಾತನಾಡಿದ್ದೇನೆ. ಎರಡೂ ಇದರಲ್ಲಿ ಒಂದು ದಿವಸ ಕೇಸಸ್ ಆಗ್ತವೆ. ಹೀಗೆ ಹೇಳುವ MB ಪಾಟೀಲ್ ಯತ್ನಾಳ್ ಅವರಿಗೆ ತಿದ್ದುಕೊಳ್ಳಿ ಅನ್ನೋ ಬುದ್ಧಿವಾದವನ್ನು ಹೇಳಿದ್ದಾರೆ. ನಾವೇ ಆಹ್ವಾನಿಸುವಂಥದ್ದು, ಮೈ ಮೇಲೆ ಹಾಕೊಳ್ಳುವಂಥದ್ದು. ದೇವ್ರು ಬಾಯಿ ಕೊಟ್ಟನ ಏನು ಬೇಕಾದ ಮಾತನಾಡಿ ಇವತ್ತು ದಿವಸ ಮೈ ಮೇಲೆ ಹಾಕೊಳ್ಳುವಂಥದ್ದು. ಇದರ ಅರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದ ಅದನ್ನು ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ. ಅದಕ್ಕೆ ತನಿಖೆ ಆಗ್ತದೆ, ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ. ಆದರೆ ಯತ್ನಾಳ್ ಅವರು ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು. ಪೈಗಂಬರನ್ನು ಬೈಯುವಂಥದ್ದು, ಇದು ಮಾಡುವಂಥದ್ದು. ಯಾಕಂದ್ರೆ ಅವ್ರಿಗೂ ಭಯ ಅದ, ಅವರು ಬೈತಾರೆ, ಭಾಳ ಕೆಟ್ಟ ಬೈದಿದ್ದಾರೆ. ಮನೆ ನಿಮ್ಗೆ ಒಬ್ರಿಗೆ ಬೈಯಕ್ಕೆ ಬರಲ್ಲ, ಅವ್ರಿಗೂ ಬೈಯಕ್ಕೆ ಬರ್ತದೆ. ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಯತ್ನಾಳ್ ಅವರ, ನೀವು ಒಂದು ಒಳ್ಳೆ ಮಂಥನದಿಂದ ಬಂದಂಥವ್ರು, ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ. ಈಗ ರಾಜಕೀಯವಾಗಿ ಮಾತಾಡೋದು ಬೇರೆ, ಟೀಕೆ ಟಿಪ್ಪಣಿಗಳು ಬೇರೆ. ಆದರೆ ಈ ರೀತಿ ನೀವು ಹಗುರವಾಗಿ ದೇವ್ರ ಬಗ್ಗೆ, ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು, ಇದೆಲ್ಲನೂ ಕೂಡ ಮಾತನಾಡಬಾರ್ದು. ಹೌದು, ಬಹುತೇಕ ರಾಜಕಾರಣಿಗಳು ಯತ್ನಾಳ್ ಅವರಿಗೆ ಹೇಳ್ತಿರುವುದು ಇದನ್ನೇ. ಆದರೆ ಯತ್ನಾಳ್ ಯಾವುದನ್ನು ಯಾರನ್ನೂ ಕೇರ್ ಮಾಡೋರಲ್ಲ. ಯತ್ನಾಳ್ ನಡೆದಿದ್ದೇ ದಾರಿ, ಹೇಳಿದ್ದೇ ವಾಕ್ಯ. ಯತ್ನಾಳ್ ಕೊಟ್ಟಿರೋದು ಸ್ಪಷ್ಟೀಕರಣ ಮಾತ್ರ, ಕ್ಷಮೆ ಕೇಳಿಲ್ಲ. ಹಾಗಂತ ಫೈರ್ ಬಿಟ್ಟಿಲ್ಲ. ಯತ್ನಾಳ್ ಇನ್ನೊಂದಿಷ್ಟು ಹೊಸ ವಿಚಾರಗಳ ಬಗ್ಗೆ ಈಗ ಮಾತನಾಡಿದ್ದಾರೆ. ಅದೇ ಸ್ಟೈಲ್ನಲ್ಲಿ ಮಾತನಾಡ್ತಿದ್ದಾರೆ. ಅವೇನು ಅಂತ ನೋಡೋಣ. ಯತ್ನಾಳ್ ಅವರು ಪೈಗಂಬರ್ ಬಗ್ಗೆ ಮಾತ್ರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಜಿನ್ನಾ ಅಂತ ಹೇಳಬೇಕಿತ್ತು, ಮಿಸ್ ಆಗಿ ಪೈಗಂಬರ್ ಅಂತ ಹೆಸರನ್ನ ಹೇಳ್ಬಿಟ್ಟೆ ಅಂತ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲೇ ಜಾತಿ ಗಣತಿ ವಿಚಾರದ ಬಗ್ಗೆ, ವೀರಶೈವರು ಬೇರೆ ಲಿಂಗಾಯತರು ಬೇರೆ ಅನ್ನೋ ವಿಷಯದ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ತರಾಟೆಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ. बीजापुर के सब दिग्गज बीजापुर बंद। और रही बात यत्नाल का फाइनल डे, आप पर हमारी जान कुर्बान है। ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಇಡೀ ರಾಜ್ಯವನ್ನು ಸುಡ್ತಾ ಇರೋ ವಿಷಯ ಅಂದ್ರೆ ಅದು ಜಾತಿ ಗಣತಿ. ಆ ವಿಷಯದ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಲಿಲ್ಲ ಅಂದ್ರೆ ಹೇಗೆ? ಡೌಟೇ ಇಲ್ಲದೆ ಯತ್ನಾಳ್ ಆ ವಿಷಯದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಮುಸ್ಲಿಮರೇ ನಂಬರ್ 1 ಇರುವಾಗ ಅಲ್ಪಸಂಖ್ಯಾತರು ಹೇಗೆ? ಬ್ರಾಹ್ಮಣರಿಗೆ ಸಿಗಬೇಕು ಅಲ್ಪಸಂಖ್ಯಾತ ಸೌಲಭ್ಯ.
ಈಗ ಮುಸ್ಲಿಮರೇ ನಂಬರ್ 1 ಅದಾರಲ್ಲ, ಹಂಗಾದ್ರೆ ಅವ್ರು ಅಲ್ಪಸಂಖ್ಯಾತರಿಗೆ ಇದರಿಂದ ತೆಗೆದ್ಬಿಟ್ರಿ ಪಟ್ಟಿದಿಂದ, ಅವ್ರು ಬಹುಸಂಖ್ಯಾತರಾಗಾರ. ಅಲ್ಪಸಂಖ್ಯಾತರು ಯಾರು? ದಲಿತರ ಈ ರಾಜ್ಯದಲ್ಲಿ ನಂಬರ್ 1 ಅದಾರ. ಹೈಯೆಸ್ಟ್ ದಲಿತರು ನೀವು ಲೆಕ್ಕ ತಗೊಂಡ್ರೆ ಇಡೀ ಸಮುದಾಯ ದಲಿತರು ಫಸ್ಟ್ ಬರ್ತಾರೆ. ಕುರುಬ ಜನಾಂಗ ಹಾಲ ಮತ ಅವ್ರು ದೊಡ್ಡ ಸಮಾಜ ಇದೆ. ಅಲ್ಲಿಂದ ಲಿಂಗಾಯತರು ಬರ್ತಾರೆ, ಅಲ್ಲಿಂದ ಒಕ್ಕಲಿಗರು, ಅಲ್ಲಿಂದ ಸಣ್ಣ ಪುಟ್ಟ ನಮ್ಮ ಮರಾಠ ಸಮಾಜ, ಕ್ಷತ್ರಿಯ ಸಮಾಜಗಳು, ಹಿಂಗೆಲ್ಲ ಬ್ರಾಹ್ಮಣ ಸಮಾಜ. ಈಗ ಅಲ್ಪಸಂಖ್ಯಾತ ಯಾರಿಗೆ ಸಿಗ್ಬೇಕು? ಬ್ರಾಹ್ಮಣರಿಗೆ ಸಿಗ್ಬೇಕು. ಇದು ಯತ್ನಾಳ್ ಅವರ ಮಾತು. ಯತ್ನಾಳ್ ಪ್ರಕಾರ ಅಲ್ಪಸಂಖ್ಯಾತರು ಬ್ರಾಹ್ಮಣರು, ಬೌದ್ಧರು, ಜೈನರು, ಮರಾಠಿಗರಿಗೆ ಸಿಗಬೇಕು, ಕ್ರಿಶ್ಚಿಯನ್ನರಿಗೆ ಸಿಗಬೇಕು, ಮುಸ್ಲಿಮರಿಗೆ ಅಲ್ಲ ಎನ್ನುವುದು ಅವರ ವಾದ. ಅಷ್ಟೇ ಅಲ್ಲ, ಮುಂದುವರಿಯುತ್ತಾ ಯತ್ನಾಳ್ ಹೇಳಿರೋ ಇನ್ನೊಂದು ಮಾತು ಕೇಳಿ, ಅದು ಕಾಂಟ್ರವರ್ಸಿ ಆಗಬಹುದು. ಲಿಂಗಾಯತರನ್ನು ಒಡೆದಿದ್ದೀರಿ, ಮುಸ್ಲಿಮರನ್ನು ಕೂಡ ಹಾಗೆ ಒಡೆಯಿರಿ. ಮುಸ್ಲಿಮರಲ್ಲೂ ಜಾತಿಗಳಿವೆ, ಯಾಕೆ ಹೇಳಲ್ಲ? ಮುಸ್ಲಿಮರನ್ನೆಲ್ಲ ಒಂದೇ ಎಂದು ಹೇಗೆ ಗುರುತಿಸ್ತೀರಿ? ಹಾಗಾದ್ರೆ ಇವತ್ತು ಲಿಂಗಾಯತರು ನೀವು ಹೊಡೆದಿರಿ ಎಲ್ಲ ಜಾತಿ ಇರ್ತಾರೆ, ಮುಸ್ಲಿಮರೊಳಗೂ ಹೊಡಿರಲ್ಲ. ಅಲ್ಲಿ ಪಿಂಜಾರ್ ಹತ್ತದಾರ, ಸಿಯಾ ಹತ್ತದಾರ, ಸುನ್ನಿ ಹತ್ತದಾರ, ಮೊಹಮ್ಮದಿ ಹತ್ತದಾರ. ಹಂಗೆ ಹೊಡೆದ್ರೆ ಅವರು ಕಡಿಮೆ ಆಗ್ತದೆ. ನೀವು ಅವ್ರನ್ನೆಲ್ಲ ಒಕ್ಕಟ್ಟು ಮಾಡಿ ಮುಸ್ಲಿಮ್ ಅಂತ ತೋರಿಸಿದ್ರಿ, ನಮ್ಮನ್ನೆಲ್ಲ ಹೊಡೆದಿರಿ. ಅದಕ್ಕೆ ನಮ್ಮ ವಿರೋಧ ಇನ್ನೊಂದು ಸರ್ವೆ ಮಾಡಿ, ಜಾತಿ ಮ್ಯಾಗ ಹೊಡೆದಿರ ಅಂದ್ರೆ ಮುಸ್ಲಿಮರೊಳಗೂ ಜಾತಿ ಮ್ಯಾಗ ಹೊಡೀರಿ. ಹೊಡಿಲಿಲ್ಲ ನೀವು ಇದನ್ನೇ ಪ್ರಸ್ತುತ ಮಾಡ್ತೀರಂದ್ರೆ ಅವ್ರ ಅಲ್ಪಸಂಖ್ಯಾತ ಕ್ಯಾಟಗರಿ ತೆಗೆದು ಯಾರು 5% ಒಳಗೆ ಸಮುದಾಯ ಅದೋ ಅವ್ರಿಗೆಲ್ಲ ಅಲ್ಪಸಂಖ್ಯಾತ ಸೌಲಭ್ಯ ಕೊಟ್ಟು. ಇಂತಹ ಪ್ರಶ್ನೆ ಕೇಳುವ ಯತ್ನಾಳ್ ಅವರಿಗೆ ಇದು ವಿವಾದವಾಗುತ್ತದೆ ಎನ್ನುವುದು ಗೊತ್ತು, ಆದ್ರೆ ಕೇರ್ ಮಾಡಲ್ಲ. ಆದ್ರೆ ಅಷ್ಟು ಮಾತನಾಡ್ತಿದ್ದಂತೆ ಮಾತು ಸಡನ್ ಆಗಿ ಶಿಫ್ಟ್ ಆಗುತ್ತದೆ. ಸಿದ್ದರಾಮಯ್ಯ ಕೆಳಗಿಳಿಸಲು ಸಂಚು ನಡೆಯುತ್ತಿದೆ. ಮಹಾನಾಯಕರ ಆಸೆಯಂತೆ ನನ್ನನ್ನು ಹೊರಹಾಕಲಾಗಿದೆ. ನ್ಯಾಯ ಕೊಟ್ಟಾಗ ಆಗ್ತದೆ. ಸಿದ್ದರಾಮಯ್ಯನವರು ಇವತ್ತು ರಾಜ್ಯದಲ್ಲಿ ಅವ್ರನ್ನ ಇಳಿಸ್ಬೇಕನ್ನೋಂಥ ಒಂದು ಷಡ್ಯಂತ್ರ ನಡೆದಿದೆ. ಹಂಗ ಇವತ್ತು ನನ್ನನ್ನು ಸಹ ಉಚ್ಚಾಟನೆ ಮಾಡ್ಬೇಕಾದ್ರೆ ಅದು ಒಂದು ಕಾರಣ ಇದೆ. ಆ ಉಚ್ಚಾಟನೆ ಹಿಂದೆ ಒಬ್ಬ ಮಹಾನಾಯಕ ಕಾಂಗ್ರೆಸ್ ಓಡೋದು ಬರ್ತು ಅಂತ ಭರವಸೆ ಕೊಟ್ಟ ಮೇಲೆ ನಾನು ಉಚ್ಚಾಟನೆ ಮಾಡಿದ್ದಾರೆ. ಚಲೋ ಅಲ್ಲ? ನನಗೆ ಒಬ್ಬ ದುಷ್ಟನ ಜೊತೆಗೆ ನಾವು ಇರುವುದಿಲ್ಲ ಅನ್ನೋಂಥ ಚಲೋ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ. ಕಾಂಗ್ರೆಸ್ ಮಹಾನಾಯಕ ಹೇಳಿದಂತೆ ಕೇಳ್ತು ಬಿಜೆಪಿ. ಮಹಾನಾಯಕ ಹೇಳಿದ ನಂತರವೇ ಯತ್ನಾಳ್ ಉಚ್ಚಾಟನೆ. ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ಹಾಗಾದ್ರೆ ಇವತ್ತು ಲಿಂಗಾಯತರು ನೀವು ಹೊಡೆದಿರಿ ಎಲ್ಲ ಜಾತಿ ಇರ್ತಾರೆ, ಮುಸ್ಲಿಮರೊಳಗೂ ಹೊಡಿರಲ್ಲ. ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ. ಯತ್ನಾಳ್ ವಾದ ಏನು ಅಂದ್ರೆ, ಬಿಜೆಪಿಯಲ್ಲಿದ್ದ ನಾಯಕರು ಯತ್ನಾಳ್ ಅವರನ್ನು ಕಾಂಗ್ರೆಸ್ಸಿಗೆ ಸೇರಿಸಿಕೊಳ್ಳಬಾರದು ಎಂದು ಷರತ್ತು ಹಾಕಿದ್ರಂತೆ. ಕಾಂಗ್ರೆಸ್ನಲ್ಲಿರೋ ಒಬ್ಬ ಮಹಾನ್ ನಾಯಕ ಯತ್ನಾಳ್ ಅವರನ್ನು ಆಚೆ ಹಾಕಿದರೆ ಬಿಜೆಪಿಗೆ ಬರುತ್ತೇನೆ ಎಂದು ಹೇಳಿದ್ದಾರಂತೆ. ಅರೆ, ಇದ್ಯಾವ ಲೆಕ್ಕ ಎನ್ಬೇಡಿ. ಯತ್ನಾಳ್ ಮಾತುಗಳು ಹಾಗೇನೆ, ಫಿಲ್ಟರ್ ಇರಲ್ಲ. ಸದ್ಯದ ಮಟ್ಟಿಗಂತೂ ಅವುಗಳಿಗೆ ಆಧಾರವೂ ಇಲ್ಲ, ಸಾಕ್ಷಿಯೂ ಇಲ್ಲ. ಮುಂದೊಂದು ದಿನ ಯತ್ನಾಳ್ ಹೇಳಿದಂತೆ ನಡೆದಾಗ ಅವತ್ತು ಯತ್ನಾಳ್ ಈ ವಿಷಯ ಹೇಳಿದ್ರು ಎಂದು ಅಂದುಕೊಳ್ಳಬಹುದಷ್ಟೇ. ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ಹಾಗಾದ್ರೆ ಇವತ್ತು ಲಿಂಗಾಯತರು ನೀವು ಹೊಡೆದಿರಿ ಎಲ್ಲ ಜಾತಿ ಇರ್ತಾರೆ, ಮುಸ್ಲಿಮರೊಳಗೂ ಹೊಡಿರಲ್ಲ. ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ. ಯತ್ನಾಳ್ ಇರೋದೇ ಹೀಗೆ. ಸಿದ್ದರಾಮಯ್ಯ ಅವರಿಗೆ ಸ್ಕೆಚ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಡೈರೆಕ್ಟ್ ಆಗಿ ಮಹಾನಾಯಕರೊಬ್ಬರು ತಮ್ಮ ವಿರುದ್ಧ ಸಂಚು ಮಾಡ್ತಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ವಿಚಾರಕ್ಕೆ ಮಾತ್ರ ಕೆರಳಿ ಕೆಂಡುವಾಗಿ ಓಪನ್ ಚಾಲೆಂಜ್ ಹಾಕಿದ್ದಾರೆ ಯತ್ನಾಳ್.
ಯತ್ನಾಳ್ ಅವರ ಜೊತೆ ಬಿಜೆಪಿಯ ಯಾರೊಬ್ಬರೂ ಕೂಡ ಕಾಂಟ್ಯಾಕ್ಟ್ನಲ್ಲಿ ಇಲ್ವಂತೆ. ಹಾಗಾದ್ರೆ ಯತ್ನಾಳ್ ಅವರನ್ನ ಜೊತೆಯಲ್ಲಿದ್ದವರೇ ದೂರ ಇಟ್ಟು ಬಿಟ್ರಾ? ನೋ ವೇ. ಅಂದಹಾಗೆ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷರ ವಿಚಾರದಲ್ಲಿ ಯತ್ನಾಳ್ ಅವರು ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ. ತಾಕತ್ತಿದ್ರೆ ಮುಟ್ಟಿ ನೋಡಿ ಅಂತಿದ್ದಾರೆ. ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ಹಾಗಾದ್ರೆ ಇವತ್ತು ಲಿಂಗಾಯತರು ನೀವು ಹೊಡೆದಿದ್ದು ಎಲ್ಲ ಜಾತಿ ಇರ್ತದೆ, ಮುಸ್ಲಿಮರೊಳಗೂ ಹೊಡೆದಿಲ್ಲ. ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ. ಇಷ್ಟೆಲ್ಲ ಮಾತನಾಡುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಯಾರಾದರೂ ನಾಯಕರು ಸಂಪರ್ಕದಲ್ಲಿದ್ದಾರಾ, ಬಿಜೆಪಿಗೆ ಮತ್ತೆ ವಾಪಸ್ ಹೋಗ್ತಾರಾ ಎಂಬ ಪ್ರಶ್ನೆಗೆ ಯತ್ನಾಳ್ ಉತ್ತರ ನೋ. ಯತ್ನಾಳ್ ಅವರ ಜೊತೆ ಇದ್ದ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್, ಬಿಪಿ ಹರೀಶ್ ಅಷ್ಟೇ ಅಲ್ಲ, ಪರೋಕ್ಷವಾಗಿ ಜೊತೆಗೆ ನಿಂತಿದ್ದ ಪ್ರತಾಪ್ ಸಿಂಹ, ಸಿಟಿ ರವಿ, ವಿ ಸೋಮಣ್ಣ ಹೀಗೆ ಯಾರೊಬ್ಬರ ಜೊತೆಯಲ್ಲೂ ಕಾಂಟ್ಯಾಕ್ಟ್ ನಲ್ಲಿಲ್ವಂತೆ. ನಾವು ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ. ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ. ನಾ ಎಲ್ಲೂ ದೈನ ಕೈ ಮುಗಿದು ನಾನು ತಗೋರತ್ ಹೇಳಿಲ್ಲ. ಕಾಲ ಬರಲಿ, ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ. ಇವತ್ತೇನು ಹಿಂದೂ ಪರ ಸಂಘಟನೆ ಅದಾವ ರಾಜ್ಯದಾಗ, ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೇವೆ. ಸುಮಾರು 7-8 ಸಾವಿರ ಜನ ಸೇರಿದ್ರು. ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು, ಇನ್ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ MLA ವೋಟ್ ಹಾಕ್ತೀವಿ. ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿಲ್ಲ, ಹಿಂದುತ್ವದ ಹೊಸ ಪಕ್ಷ ಕಟ್ಟುವ ನಿರ್ಧಾರಕ್ಕೆ ಬದ್ಧ. ಇನ್ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ MLA ವೋಟ್ ಹಾಕ್ತೀವಿ. ಈ ರೀತಿ ಒಂದು ವಾತಾವರಣ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥ್ ಆಸಾಮನ ಏನ್ ವಿಶ್ವಾಸ ಅದಾರ, ಅವ್ರ ಮಾದರಿಯ ಸರ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇದು ಯತ್ನಾಳ್ ಅವರ ಮಾತಿನ ಶೈಲಿ. ಅದೆಲ್ಲದರ ಜೊತೆಗೆ ಯತ್ನಾಳ್ ಇನ್ನೂ ಒಂದು ಹೊಸ ಬಾಂಬ್ ಹಾಕಿದ್ದಾರೆ. ವಿ ಸೋಮಣ್ಣ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅನ್ನೋ ಆಫರ್ ಕೊಟ್ಟಿದ್ರಂತೆ. ಆದರೆ ಅದಕ್ಕೆ ವಿ ಸೋಮಣ್ಣ ಒಪ್ಪಲಿಲ್ಲವಂತೆ. ಮತ್ತು ಸಾಕಷ್ಟು ಅನುಭವಿ ಅದಾರ. ಅವ್ರಿಗೂ ಅವತ್ತ ನೀವೇ ರಾಜ್ಯಾಧ್ಯಕ್ಷರಾಗಿರತ್ತ ಅವ್ರಿಗೂ ಕೇಳ್ಯಾರ. ಅವ್ರು ಹೇಳ್ಯಾರ ನನಗೆ 74 ವರ್ಷ ನಾವು ಒಳ್ಳೆ ಹೇಳ್ಯಾರ. ಹಿಂಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಒಳ್ಳೇದಾಗಲಿ ಅಂತ ಮಾತಾಡ್ಯಾರ. ಸೋಮಣ್ಣವ್ರು ಯಾವಾಗ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ. ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ. ನಾನು ಫೋನ್ ಮಾಡಿದ್ದೆ, ಬಿಜಾಪುರಕ್ಕೊಂದು ವಂದೇ ಭಾರತ ಟ್ರೈನ್ ಕೊಡಬೇಕು, ನಮಗೆ ಸ್ಲೀಪಿಂಗ್ ಕೋಚ್. ಹೀಗೆ ಹೇಳುವ ಯತ್ನಾಳ್ ಅವರಿಗೆ ಜಯ ಮೃತ್ಯುಂಜಯ ಸ್ವಾಮೀಜಿ ವಿಷಯವೂ ಎದುರಾಯಿತು. ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನ ಏನು ಮಾಡೋಕ್ಕೂ ಆಗಲ್ಲ, ನನ್ನನ್ನು ಏನು ಮಾಡೋಕ್ಕಾಗಲ್ಲ ಎನ್ನುವ ಮೂಲಕ ಏಪ್ರಿಲ್ 22ರ ಪಂಚಮಸಾಲಿಗಳ ಸಭೆಗೆ ಸವಾಲು ಹಾಕಿದ್ದಾರೆ ಯತ್ನಾಳ್. ಅವ್ರು ಎಲ್ಲರೂ ಅದು ಹಿಂದದ ಪತ್ರಿಕಾಗೋಷ್ಠಿ ಮಾಡಿ ಏನು ನನ್ನ ಧಮಕಿ ಕೊಡಕ್ ಪ್ರಯತ್ನ ಮಾಡ್ಯಾರಲ್ಲ. ಇಂಥ ದೊಡ್ಡ ಧಮಕಿಗಳಿಗೆ ನಾವು ಅಂಜು ಮಗ ಅಲ್ಲ. ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮರ ರಕ್ತ ನಮ್ಮಲ್ಲಿ ಇದೆ. ನೀವೇನಾರ ಅದನ್ನ ಉಚ್ಚ ಪ್ರಯತ್ನ ಮಾಡಿದ್ರೆ ಅದು ಉತ್ತರ ಕೊಡುವಂಥದ್ದು ನಮ್ಮ ಇಡೀ ಸಮಾಜನೂ ತಯಾರಿದೆ. ಅದಕ್ಕೆ ನೀವೇನಾದ್ರು ಧಮಕಿ ಕೊಡ್ತಿರಲ್ಲ, ಯಾರಿಗಾರು ಕೊಡ್ರಿ, ಆದರೆ ಯತ್ನಾಳಿಗೆ ಕೊಡುವಂಥದ್ದು ನಿಮ್ಮ ಕಡೆಯಿಂದ ಆಗಲಾರ್ದು. ನೀವೇನಾರು ಮತ್ತೆ ಆ ಹುಚ್ಚು ಸಾಹಸ ಬಿದ್ರೆ ಬಹಳ ದೊಡ್ಡ ಬೆಲೆಯನ್ನು ತರಬೇಕಾಗ್ತದೆ. ಹಾಗಾದ್ರೆ ವಿಜಯಾನಂದ ಕಾಶಪ್ಪನವರವರ ಚಾಲೆಂಜಿಗೆ ಪಂಚಮಸಾಲಿ ಟ್ರಸ್ಟ್ ಸದಸ್ಯರ ಮೀಟಿಂಗ್ ಯಾವುದೇ ಇಂಪ್ಯಾಕ್ಟ್ ಮಾಡೋದಿಲ್ವಾ ಗೊತ್ತಿಲ್ಲ. ಇನ್ನೇನು ಕೆಲವೇ ದಿನಗಳಿವೆ. ಯತ್ನಾಳ್ ಈ ಹೋರಾಟ ಗೆದ್ರೆ ಅರ್ಧ ಯುದ್ಧವನ್ನೇ ಗೆದ್ದಂತೆ. ಆದರೆ ಯತ್ನಾಳ್ ಅವರಿಗೆ ಮತ್ತೆ ಮತ್ತೆ ಎಲ್ಲರೂ ಹೇಳ್ತಿರೋ ಮಾತು ನಾಲಿಗೆ ಕಂಟ್ರೋಲ್ನಲ್ಲಿಡಿ ಅಂತ. ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ಹಾಗಾದ್ರೆ ಇವತ್ತು ಲಿಂಗಾಯತರು ನೀವು ಹೊಡೆದಿದ್ದು ಎಲ್ಲ ಜಾತಿ ಇರ್ತದೆ, ಮುಸ್ಲಿಮರೊಳಗೂ ಹೊಡೆದಿಲ್ಲ. ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ. ಇದು ಯತ್ನಾಳ್ ಫೈರ್. ಯತ್ನಾಳ್ ಮಾತನಾಡಿದ್ರೆ ಸಾಕು ಫೈರ್ ಫೈರ್ ಫೈರ್, ಡೌಟೇ ಇಲ್ಲ. ಯತ್ನಾಳ್ ಇನ್ನೊಂದು ಫೈರ್ ಮಾಡ್ತಾರೆ. ವರ್ಕೌಟ್ ಆಗುತ್ತೋ ಇಲ್ವೋ ಅದಕ್ಕೆ ಉತ್ತರ ನೀಡಬೇಕಾಗಿರೋದು ಕಾಲ ಉತ್ತರ ಕೊಡುತ್ತೆ. ಇದು ಈ ಹೊತ್ತಿನ ಗ್ಯಾರಂಟಿ ವಿಶೇಷ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.